ಹಾಯ್ ನಮಸ್ತೆ. ನೋಡಿ, ಇದೇನು ಪ್ರಾಪರ್ಟಿ ನೀವು ನೋಡ್ತಿದ್ದೀರಾ, ಇದು ಕಂಪ್ಲೀಟಾಗಿ 8 ಎಕರೆ ಬರುತ್ತೆ. 8 ಎಕರೆ ಗೋಡಂಬಿ ಗಿಡ, ಕ್ಯಾಶು ನಟ್ಸ್. ಇದು ನಿಮಗೆ ಟಾರ್ ರೋಡ್ಗೆ ಅಟ್ಯಾಚ್ ಇದೆ. ಆದರೆ ನಾನು ವಿಡಿಯೋ ಮಾಡ್ತಿರೋದು ಕಡೆಯಿಂದ, ಯಾಕಂದರೆ ಎಂಟ್ರೆನ್ಸ್ ಮಡ್ ರೋಡ್ ಬರೋದ್ರಿಂದ ಮಡ್ ರೋಡಲ್ಲಿ ತೋರಿಸ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ 8 ಎಕರೆ ಬರುತ್ತೆ, ಜನರಲ್ ಪ್ರಾಪರ್ಟಿ. ಮುಂಚೆ ಒಬ್ಬರದ್ದು ಬ್ರಾಹ್ಮಣರದಾಗಿತ್ತು. ಈಗ ಇದನ್ನು ಒಬ್ಬರು ಲಿಂಗಾಯತರು ತೊಗೊಂಡಿದ್ದಾರೆ. ಲಿಂಗಾಯತರು ತೊಗೊಂಡು ಈ ಒಂದು ತೋಟ ಮಾಡಿದ್ದಾರೆ. ಕಂಪ್ಲೀಟ್ ಹೈಬ್ರಿಡ್ ಕ್ವಾಲಿಟಿ ಗೋಡಂಬಿ ಗಿಡ ಎಲ್ಲ ನೀಟಾಗಿ ಆಲ್ರೆಡಿ ಫಸಲು ಬಂದು, ಇದು ಸೆಕೆಂಡ್ ಟೈಮ್ ಆಲ್ರೆಡಿ 2ನೇ ಕ್ರಾಪು ಮತ್ತೆ ಸ್ಟಾರ್ಟ್ ಆಗಿದೆ. ಇದು ವರ್ಷಕ್ಕೆ 2 ಸರಿ ಬರುತ್ತೆ. ಎಲ್ಲ ಗೋಡಂಬಿ ಗಿಡನೂ ವರ್ಷದಲ್ಲಿ 1 ಸರಿ ಬಂದರೆ, ಈ ಗೋಡಂಬಿ ಗಿಡದಲ್ಲಿ ವರ್ಷಕ್ಕೆ 2 ಸರಿ ಬರುತ್ತೆ. ಅದನ್ನು ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತೀನಿ. ಒಂದೊಂದು ಗಿಡದಲ್ಲಿ ತುಂಬಾ ಒಳ್ಳೆ ಇಳುವರಿ ಬಂದಿರೋದನ್ನು ನೀವು ನೋಡ್ಬೋದು. ಕಂಪ್ಲೀಟಾಗಿ ನಾನು ಈ ವಿಡಿಯೋನ ಫುಲ್ವರೆಗೂ ನೋಡಿ, ಲಾಸ್ಟ್ವರೆಗೂ ನಿಮ್ಗೆ ಗೊತ್ತಾಗುತ್ತೆ. ಇದೇನೆಂದರೆ, ಇದು ಟೋಟಲಾಗಿ ನಿಮಗೆ 8 ಎಕರೆ ಬರುತ್ತೆ, ಜನರಲ್ ಪ್ರಾಪರ್ಟಿ. ಸಾಗರದಿಂದ ನಿಮಗೆ ಕರೆಕ್ಟಾಗಿದು ಬರೀ 4.5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಸಾಗರದಿಂದ ಬರೀ 4.5 ಕಿಲೋಮೀಟ್ರ್ ಆಗುತ್ತೆ. ಸೊ ಈ ಪ್ರಾಪರ್ಟಿ ಏನಂದರೆ, ಇದರ ವಿಶೇಷತೆ ಏನಪ್ಪ ಅಂತಂದರೆ, ಕಂಪ್ಲೀಟ್ ಲೆವೆಲ್ ಇದೆ, ರೆಡ್ ಸಾಯಿಲು. ಸೊ ಇದರಲ್ಲಿ ನಿಮಗೆ ಒಂದು ನಿಯರ್ಲಿ ಒಂದು 2,000-3,000 ಗಿಡ ಇದಿದೆ, ಗೋಡಂಬಿ ಇದೆ. 8 ಎಕರೆಯಲ್ಲಿ ಸ್ವಲ್ಪ ವಿಶಾಲವಾಗಿ ಹಾಕಿದ್ದಾರೆ. ಒಂದು 3,000-4,000 ಗಿಡ ಗೋಡಂಬಿ ಗಿಡ ಇದೆ. ಅವರು ಅಪ್ರಾಕ್ಸಿಮೇಟ್ ಓನರ್ ಹೇಳಿರೋದು 4,000 ಗಿಡ ಇದೆ ಅಂತ. ಸೆಂಟ್ರಲ್ಲಿ ಒಂದೊಂದು ಹೋಗಿದ್ದಾವೆ. ಬಟ್ ಆದ್ರೂ ಇದು ಗಿಡದಿಂದ ಗಿಡಕ್ಕೆ ತುಂಬಾ ಡಿಸ್ಟೆನ್ಸು ಕೂಡ ಹಾಕಿದ್ದಾರೆ. ಏನಕ್ಕೆ ಅಂತಂದರೆ, ನಾಳೆ ದಿವಸ ಗಿಡ ದೊಡ್ಡದಾದರೆ ಸೊ ಸೆಂಟ್ರಲ್ಲಿ ಜಾಗ ಬೇಕಾಗುತ್ತೆ. ಯಾಕಂದರೆ ಗಾಡಿ ಓಡಾಡಲಿಕ್ಕಾಗಲಿ ಅಥವಾ ಕಲ್ಟಿವೇಟ್ ಮಾಡಲಿಕ್ಕಾಗಲಿ ಪ್ರತಿಯೊಂದಕ್ಕೂ ಜಾಗ ಬೇಕಾಗುತ್ತೆ. ಹಾಗಾಗಿ ಡಿಸ್ಟೆನ್ಸ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾಕಂದರೆ ಇಳುವರಿ ಚೆನ್ನಾಗಿ ಬರುತ್ತೆ ಡಿಸ್ಟೆನ್ಸ್ ಇದ್ದರೆ. ಬೇರಿಂದ ಬೇರೆಗೆ ಟಚ್ ಆಗಬಾರ್ದು ಯಾವಾಗಲೂ. ಯಾವುದೇ ಮರ ಹಾಕಲಿ, ಅಡಿಕೆ ಮರ ಹಾಕಲಿ ಅಥವಾ ಗೋಡಂಬಿ ಮರ ಹಾಕಲಿ, ಯಾವುದೇ ಹಾಕಿದ್ರೂ ಕೂಡ ಮರದಿಂದ ಮರಕ್ಕೆ, ಅಂದರೆ ಬೇರಿಂದ ಬೇರಿಗೆ ಟಚ್ ಆಗಬಾರ್ದು. ಆ ಥರ ಇದ್ದಾಗ ತುಂಬ ಚೆನ್ನಾಗಿ ಈಲ್ಡ್ ಚೆನ್ನಾಗಿ ಬರುತ್ತೆ ಮತ್ತು ಇಳುವರಿನೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದು ಸಾಗರದಿಂದ ಬರೀ 4.5 ಕಿಲೋಮೀಟ್ರ್ ಆಗುತ್ತೆ. 8 ಎಕರೆ ಜನರಲ್ ಪ್ರಾಪರ್ಟಿ, ಗೋಡಂಬಿ ಗಿಡ, ಕ್ಯಾಶು ನಟ್. ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ದರೆ ಈ ಪ್ರಾಪರ್ಟಿಗೆ ಇನ್ವೆಸ್ಟ್ ಮಾಡ್ಬೋದು. ಏನಕ್ಕೆ ಅಂದರೆ, ಸೊ ಇಯರ್ಲಿ ನಿಮಗೆ ಇದು ಕಡಿಮೆ ಅಂದ್ರೂ, ಸೊ ಎಕರೆ ವೈಸ್ ತೊಗೊಳ್ಳೋಣ. ಗೋಡಂಬಿ ಎಕರೆಗೆ ನಿಮಗೆ 4-5 ಲಕ್ಷ ರೂಪಾಯಿ ಅಂತ ಇಟ್ಕೊಂಡ್ರು ಕೂಡ 8 ಎಕರೆಗೆ ನಿಮಗೆ ನಿಯರ್ಲಿ ಒಂದು 30-35 ಲಕ್ಷ ರೂಪಾಯಿ ಇನ್ಕಮ್ ಬರೋ ಥರ ಈ ಒಂದು ಪ್ರಾಪರ್ಟಿ ಇದೆ. ಕ್ಯಾಶು ನಟ್ ಯಾವತ್ತೂ ಅಷ್ಟೇ, ನೀವು ನೀರು ಬೇಕಾಗಿಲ್ಲ, ಯಾವುದೇ ಒಂದು ಬೋರ್ವೆಲ್ ಬೇಕಾಗಿಲ್ಲ, ಯಾವುದೇ ಒಂದು ಕೊಟ್ಟಿಗೆ ಗೊಬ್ಬರ ಬೇಕಾಗಿಲ್ಲ, ಏನಕ್ಕೂ ಬೇಕಾಗಿಲ್ಲ. ಆ ಗಿಡ ಏನಾದರೆ ಒಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ, ಗೋಡಂಬಿ ಗಿಡದ್ದು ನೀವು ಅದನ್ನು ನಾಟಿ ಮಾಡಿ ಒಂದು ಸ್ವಲ್ಪ ದಿವಸ ಬದುಕೋವರೆಗೂ ಅದನ್ನು ನೋಡಿಕೊಂಡ್ರೆ ಸಾಕು. ಅದಾದಮೇಲೆ ನಿಮ್ಮನ್ನ ಅದು ಬದುಕಿಸುತ್ತೆ. ಯಾಕೆಂದರೆ ಈ ಒಂದೇನು ಕ್ಯಾಶು ನಟ್ ಇದೆ, ಇದು ಬರೀ ಮಳೆ ನೀರಿಗೆ ಮಾತ್ರ ಇದು ಬೆಳೆಯೋದು. ಹಾಗಾಗಿ ಈ ಒಂದು ಗಿಡಕ್ಕೆ ಯಾವುದೇ ಥರ ಬೋರ್ವೆಲ್ ಅವಶ್ಯಕತೆ ಇರೋದಿಲ್ಲ, ಆಮೇಲೆ ಯಾವುದೇ ಥರ ನೀರಿನ ಅವಶ್ಯಕತೆ ಇರೋದಿಲ್ಲ. ಬರೀ ಮಳೆಗಾಲದಲ್ಲಿ ಮಾತ್ರ ಮಳೆನ ತೊಗೋತದೆ. ಆಮೇಲೆ ಬೇಸಿಗೆಯಲ್ಲಿ ಕೂಡ ಯಾವುದೇ ರೀತಿ ಇದು ಡ್ಯಾಮೇಜ್ ಆಗೋದಿಲ್ಲ ಈ ಗಿಡ. ಸೊ ಹಾಗಾಗಿ ಕ್ಯಾಶು ನಟ್ನ ತುಂಬ ಕಡೆ ಈ ಬರಡು ಭೂಮಿ ಮತ್ತು ಬಯಲು ಪ್ರದೇಶದಲ್ಲಿ ಜಾಸ್ತಿ ಬೆಳೀತಾರೆ. ಇವನ್ ಆಂಧ್ರ ಕಡೆ, ಆ ಕಡೆ ಈ ಕಡೆ ಎಲ್ಲ, ಇವನ್ ಪುತ್ತೂರು ಕಡೆಯೂ ಅಷ್ಟೇ ತುಂಬ ಕಡೆ ಬೆಟ್ಟಗಳಿಗೆ ಎಲ್ಲ ಹಾಕ್ತಾರೆ ಇದನ್ನು. ಏನಕ್ಕೆ ಅಂದರೆ ನೀರಿನ ಅವಶ್ಯಕತೆ ಕಡಿಮೆ ಇರುತ್ತೆ ಈ ಗಿಡಕ್ಕೆ. ಸೊ ಹಾಗಾಗಿ ತುಂಬಾ ಚೆನ್ನಾಗಿದೆ. ಇದು ತುಂಬ ಹೆಲ್ದಿಯಾಗಿದೆ ತೋಟ ಕೂಡ. ಸೊ ಯಾರಿಗಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ನಾವು ಹಾಕಿದ ದುಡ್ಡನ್ನ ಡಬಲ್ ಮಾಡಬೇಕು ಅಂದರೆ ಇಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು. ಏನಕ್ಕಪ್ಪ ಅಂತಂದರೆ, ನಿಮಗೆ ವಾರ್ಷಿಕ ಆದಾಯನೂ ಕೂಡ ಇದರಿಂದ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಪ್ರಾಪರ್ಟಿಯಲ್ಲಿ ವರ್ಷದಿಂದ ವರ್ಷಕ್ಕೆ ಆ ಜಮೀನು ಮೇಲೆ ಏನು ಹಾಕಿರ್ತೀರಿ ನೀವು, ಅದು ಕೂಡ ನಿಮಗೆ ದುಪ್ಪಟ್ಟಾಗ್ತಾ ಹೋಗ್ತಾ ಇರುತ್ತೆ. ಯಾವಾಗಲೂ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡಿದ್ದು ಅದು ಯಾವತ್ತಿಗೂ ಹಾಳಾಗೋದಿಲ್ಲ. ಆ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಹಿಂದೆ ಮುಂದೆ ನೋಡಿ ಮಾಡಬೇಕು. ಯಾಕೆಂದರೆ ಒಂದೊಂದು ಸರಿ ಯಾವುದೋ ತುಂಬ ಒತ್ತಡಕ್ಕೊಳಗಾಗಿಯೋ ಅಥವಾ ನಾನು ಹೇಳ್ತೀನಿ ಅಂತನೋ ಅಥವಾ ಇನ್ಯಾರೋ ನಿಮ್ಮ ರಿಲೇಟಿವ್ ಹೇಳ್ತಾರಂತನೋ ಒತ್ತಡಕ್ಕೋಸ್ಕರ ನೀವು ಯಾವತ್ತೂ ಪ್ರಾಪರ್ಟಿ ತೊಗೋಬೇಡಿ. ಯಾಕೆಂದರೆ ಮೊದಲು ನೀವು ತೋರಿಸ್ಬೇಕಾಗಿರೋದು ಲೀಗಲ್ ಕ್ಲಿಯರ್ ಆಗೋವರೆಗೂ ಯಾವುದೇ ರೀತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಮ್ಯಾಕ್ಸಿಮಮ್ ಅಂದರೆ ಒಂದು ಟೋಕನ್ ಅಡ್ವಾನ್ಸ್ ಅಂತ 5,000-10,000 ಕೊಡಿ, ಕಂಪ್ಲೀಟ್ ಲೀಗಲ್ ಮಾಡಿಸಿ. ನಿಮಗೆ ಯಾರು ಲಾಯರ್ ಇದ್ದಾರೆ, ಯಾಕೆಂದರೆ ಲಾ ಎಲ್ಲರಿಗೂ ಒಂದೇ. ಸೊ ಒಬ್ಬೊಬ್ಬರು ಒಂದೊಂದು ರೀತಿ ಒಪಿನಿಯನ್ ಕೊಡ್ತಾರೆ. ಲಾಯರ್ ಯಾರಾದರೂ ಕನ್ಸಲ್ಟ್ ಮಾಡಿ ನೀವು ಅವರು ಲೀಗಲ್ ಓಕೆ ಅಂದರೆ ಮಾತ್ರ ನೀವು ಈ ಪ್ರಾಪರ್ಟಿನ ಪರ್ಚೇಸ್ ಮಾಡಿ. ಏನಕ್ಕೆ ಅಂದರೆ ಲೀಗಲೆಲ್ಲ ಪಾಸ್ ಆಯಿತು ಅಂದರೆ ಮಾತ್ರ ಈ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು. ಇದು ಕಂಪ್ಲೀಟಾಗಿ ಹಿಂದೆ ಕೂಡ ಜನರಲ್ ಕ್ಯಾಸ್ಟರ್ ಇದ್ದಿದ್ದು ಬ್ರಾಹ್ಮಣರು, ಈಗ ಇದನ್ನು ಲಿಂಗಾಯತರು ತೊಗೊಂಡಿದ್ದಾರೆ. ಲಿಂಗಾಯತರು ತೊಗೊಂಡು ಇದನ್ನೆಲ್ಲ ಕಲ್ಟಿವೇಟ್ ಮಾಡಿ ಕಂಪ್ಲೀಟ್ ಗಿಡ ಹಾಕಿದ್ದಾರೆ. ಈಗ ಈ ಗಿಡಕ್ಕೆ 7 ವರ್ಷ 8 ವರ್ಷ ಆಗಿದೆ ಆಲ್ರೆಡಿ. ಸೊ ಇದು ಕ್ರಾಪ್ ಅಂದ್ಬಿಟ್ಟು ಆಲ್ಮೋಸ್ಟು
3 ವರ್ಷದಿಂದ ಕ್ರಾಪ್ ಬರ್ತಾಯಿದೆ. ಸೊ ನೀವು ನೋಡ್ಬೋದು ಅಲ್ಲಲ್ಲಿ ಗೊಂಚಲುಗಳು ಬಿಟ್ಟಿದೆ. ಮತ್ತು ಈ ಕೂಡ ಈಗ ನೋಡಿ ಆಲ್ಮೋಸ್ಟು ಜೂನ್ ಎಂಡು ಇದು ಆ್ಯಕ್ಚುಲಿ ಜೂನ್ ಎಂಡಲ್ಲಿ ಕೂಡ ನಿಮಗೆ ಗೋಡಂಬಿ ಇದೆ. ಆ್ಯಕ್ಚುಲಿ ಇಷ್ಟುವರೆಗೂ ನಿಮ್ಗೆ ಯಾವುದೇ ಥರ ಗೋಡಂಬಿ ಹುಟ್ಟೋದಿಲ್ಲ. ಸ್ಟಾರ್ಟಿಂಗಲ್ಲೇ ಆಲ್ಮೋಸ್ಟ್ ಮಾರ್ಚ್, ಏಪ್ರಿಲು, ಮೇ ತಿಂಗಳೊಳಗಡೆ ಕಂಪ್ಲೀಟ್ ಅದು ಕಟಾವು ಬಂದ್ಬಿಡುತ್ತೆ ಗೋಡಂಬಿಗಳು. ಈಗ ಕೂಡ ಚಿಗುರ್ತಾ ಇದೆ. ಈಗ ಕೂಡ ಹೊಸದು ಬರ್ತಿದೆ ಅಂತಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ನೆಲದಲ್ಲಿ ಎಂಥ ಪವರ್ ಇದೆ ಅಂತ. ಆಲ್ರೆಡಿ ಬಿಟ್ಟು ಒಂದು ಸರಿ ಆಲ್ರೆಡಿ ಅದನ್ನ ಕಟಾವು ಮಾಡಿದ್ದಾದ್ಮೇಲೂ ಕೂಡ ಈಗ ಮತ್ತೆ ಅದರಲ್ಲಿ ಹೊಸದಾಗಿ ಗೋಡಂಬಿನ ಬರ್ತಾಯಿದೆ. ನೀವು ನೋಡ್ಬೋದು ಸುಮಾರು ಕಡೆ ನಾನೆಲ್ಲ ಅದು ಗೋಡಂಬಿ ಬಂದಿರೋದೆಲ್ಲ ಹಣ್ಣುಗಳದ್ದೆಲ್ಲ ಹಾಕಿದ್ದೀನಿ ವಿಡಿಯೋ. ಕಂಪ್ಲೀಟಾಗಿ ಫುಲ್ ವಿಡಿಯೋ ನೋಡಿ. ತುಂಬ ಚೆನ್ನಾಗಿದೆ ಜಾಗ. ನಿಮ್ಗೇನಾರು ಆಸಕ್ತಿ ಇತ್ತು ಅಂದರೆ ನನಗೆ ಡಿಸ್ಪ್ಲೇ ಮೇಲೆ ನಾನು ನಂಬರ್ ಹಾಕಿರ್ತೀನಿ, ಆ ನಂಬರ್ ನೀವು ಕಾಲ್ ಮಾಡಿ. ಸೊ ತುಂಬ ಚೆನ್ನಾಗಿದೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಸೊ ಪ್ರಾಪರ್ಟಿ ಅಂತೂ ಸೂಪರಾಗಿದೆ, ಕಂಪ್ಲೀಟ್ ಲೆವೆಲ್ ಆಗಿದೆ, ಎಲ್ಲ ಕಲ್ಟಿವೇಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ. ರೆಡ್ ಸಾಯಿಲು, ಸುಮಾರೊಂದು 4,000 ಗಿಡ ಗೋಡಂಬಿ ಗಿಡ ಇದೆ. ಸೊ ವಾರ್ಷಿಕ ಆದಾಯ ನಿಮಗೆ ಕಡಿಮೆ ಅಂದ್ರೂ 25-30 ಲಕ್ಷ ಅಂತೂ ಬಂದೇ ಬರುತ್ತೆ. ಇನ್ನೊಂದು 5-6 ವರ್ಷ ಹೋದರೆ ಸ್ವಲ್ಪ ಗಿಡ ಎಲ್ಲ ಚೆನ್ನಾಗಿ ಗ್ರೋತ್ ಆದರೆ ಆಮೇಲೆ ನಿಮ್ಗೆ ಇನ್ನೂ ಜಾಸ್ತಿ ನಿಮಗೆ ಇನ್ಕಮ್ ಬರುತ್ತೆ ಮತ್ತು ಇಳುವರಿನೂ ಚೆನ್ನಾಗಿ ಬರುತ್ತೆ. ನೋಡಿ, ನಿಮ್ಗೇನಾದ್ರು ಆಸಕ್ತಿ ಇತ್ತು ಅಂದರೆ ನನ್ನ ನಂಬರ್ಗೆ ಕಾಲ್ ಮಾಡಿ, ನಾನು ನಿಮ್ಗೆ ಇನ್ಸ್ಟ್ರಕ್ಷನ್ ಮಾಡಿಕೊಡ್ತೀನಿ. ಇದು ಸಾಗರದಿಂದ ಬರೀ 4.5 ಕಿಲೋಮೀಟ್ರ್ ದೂರ ಆಗುತ್ತೆ. ತುಂಬ ಚೆನ್ನಾಗಿದೆ. ಇದಕ್ಕೆ ನೀರಾವರಿನ ಅವಶ್ಯಕತೆ ಇರೋದಿಲ್ಲ. ಸುತ್ತಲೂ ಕಾಂಪೌಂಡ್ ಹಾಕಿದ್ದಾರೆ. ಸೊ ಗೇಟ್ ಕೂಡ ಹಾಕಿದ್ದಾರೆ. ಈಗೇನು ಗೇಟ್ನ ಅವಶ್ಯಕತೆ ಇರೋದಿಲ್ಲ ಅಂತ ತೆಗೆದಿದ್ದಾರೆ. ಸೊ ಅದು ಕ್ರಾಪ್ ಸ್ಟಾರ್ಟ್ ಆದಾಗ ಮಾತ್ರ ಅದನ್ನ ಗೇಟ್ನ ಕ್ಲೋಸ್ ಮಾಡ್ತಾರೆ. ಯಾಕೆಂದರೆ ಬೇರೆ ಅವರು ಇವರೆಲ್ಲ ಹೋಗಬಾರ್ದು ಮತ್ತು ದನ ಕರುಗಳೆಲ್ಲ ಹೋದ್ರೆಲ್ಲ ಉದುರಿಸ್ಬಿಡುತ್ತೆ ಅಂತ. ಬಟ್ ತುಂಬ ಚೆನ್ನಾಗಿದೆ. ನೀವು ನೋಡ್ಬೋದು ಈಲ್ಡೆಲ್ಲ ಎಷ್ಟೊಂದು ಚೆನ್ನಾಗಿ ಬಂದಿದೆ. ಈಗ ಗೋಡಂಬಿ ಸ್ಟಾಪ್ ಆಗಿ ಆಲ್ಮೋಸ್ಟ್ 2 ಮಂತ್ಸ್ ಆಯಿತು. ಇನ್ನು ಈಗ ಕೂಡ ಅದರಲ್ಲಿ ಫಸಲು ಬರ್ತಾಯಿದೆ. ಸೊ ಅಷ್ಟೊಂದು ಚೆನ್ನಾಗಿದೆ, ಅಷ್ಟೊಂದು ಗ್ರೋತು ಮತ್ತು ಅಷ್ಟೊಂದು ಫಲವತ್ತತೆ ಇದೆ ಮಣ್ಣಲ್ಲಿ. ಮತ್ತು ಗಿಡ ಕೂಡ ಅಷ್ಟೇ ಹೈಬ್ರಿಡು ಕ್ಯಾಶ್ಯೂನಟ್ ಇದು ತುಂಬ ಚೆನ್ನಾಗಿದೆ. ನಿಮ್ಗೆ ಇದೇನಾರು ಆಸಕ್ತಿ ಅಂತ ಇದ್ದರೆ ನನಗೆ ಕಾಲ್ ಮಾಡಿ, ನಾನು ನಿಮಗೆ ಇದನ್ನು ಮಾತಾಡಿಸ್ಕೊಡ್ತೀನಿ. ಸಾಗರದಿಂದ ಬರೀ ನಿಮಗೆ 4.5 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ. ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಅವರು ಎಕರೆಗೆ 50 ಲಕ್ಷ ಹೇಳ್ತಾರೆ. 8 ಎಕರೆ ಇದೆ. ಇಯರ್ಲಿ 4 ಕೋಟಿ ರೂಪಾಯಿ ಆಗುತ್ತೆ. ತುಂಬ ಚೆನ್ನಾಗಿದೆ. ಮೇಂಟೆನೆನ್ಸ್ ಈಸಿ, ಅಂದರೆ ಝೀರೋ ಇನ್ವೆಸ್ಟ್ಮೆಂಟು, ಝೀರೋ ಮೇಂಟೆನೆನ್ಸ್ ಇದು. ಇನ್ವೆಸ್ಟ್ಮೆಂಟ್ ಇದೆ ನಿಜ, ಬಟ್ ಮೇಂಟೆನೆನ್ಸು ಝೀರೋ. ಈಗ ಅಡಿಕೆ ಅಂತ ಬಂದರೂ ನೀವು ಅದಕ್ಕೆ ವರ್ಷದಲ್ಲಿ 2 ಸರಿ ಔಷಧಿ ಹೊಡಿಬೇಕು, ಆಮೇಲೆ 2 ವರ್ಷಕ್ಕೊಂದು ಸರಿ ಗೊಬ್ಬರ ಹಾಕಬೇಕು. ಬಟ್ ಇದರಲ್ಲಿ ಆ ಥರ ಇಲ್ಲ. ಇದರಲ್ಲಿ ನಿಮಗೆ ಕಂಪ್ಲೀಟ್ ಝೀರೋ ಮೇಂಟೆನೆನ್ಸು. ಯಾಕೆಂದರೆ ಇದಕ್ಕೆ ಒಂದು ಸರಿ ಔಷಧಿ ಹೊಡಿಬೇಕಾಗುತ್ತೆ ಹೂವು ಬಂದಾಗ, ಅದು ಬರ್ರಾಗಬಾರ್ದು ಅಂತ. ಅದಾದಮೇಲೆ ಬಾಕಿದ್ದು ಯಾವುದೇ ಥರದ್ದು ಇದಕ್ಕೆ ಫರ್ಟಿಲೈಸರ್ಸ್ ಆಗಲಿ ಯಾವುದು ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಏನಾದ್ರು ಬಂದರೆ ಅದನ್ನು ನೀಟಾಗಿ ಕನ್ಸಲ್ಟ್ ಮಾಡಿ. ಸೊ ಯಾರು ಕನ್ಸಲ್ಟ್ ಪರ್ಸನ್ ಇರ್ತಾರೆ ಅದನ್ನು ಕನ್ಸಲ್ಟ್ ಮಾಡಿ ನೀವು ಯಾವ್ದಾದ್ರು ಒಂದು ಸರಿ ಔಷಧಿ ಹೊಡ್ಕೋಬೇಕಾಗತ್ತೆ. ಆಮೇಲೆ ನಿಮ್ಗೆ ಆಸಕ್ತಿ ಇತ್ತು ಅಂದರೆ ಯಾವುದಾದ್ರು ಕೊಟ್ಟಿಗೆ ಗೊಬ್ಬರ ಏನಾದ್ರು 2 ವರ್ಷಕ್ಕೋ ಇಲ್ಲ 3 ವರ್ಷಕ್ಕೋ ಒಂದು ಸರಿ ಹಾಕ್ಕೋಬೋದು. ಅಷ್ಟು ಬಿಟ್ಟರೆ ಬಾಕಿದ್ದೇನು ಇನ್ವೆಸ್ಟ್ಮೆಂಟ್ ಇರೋದಿಲ್ಲ ಇದರಲ್ಲಿ ಜಾಸ್ತಿ ಹೆಚ್ಚಾಗಿ. ನೋಡಿ, ನಿಮಗೆ ಈ ಪ್ರಾಪರ್ಟಿ ಬೇಕು ಅಂದರೆ ನನಗೆ ಕಾಲ್ ಮಾಡಿ. ತುಂಬ ಚೆನ್ನಾಗಿದೆ ಜಾಗ, ತುಂಬ ಇಳುವರಿನೂ ಬರುತ್ತೆ. ರೈಟ್ ವೇ ಟು ಇನ್ವೆಸ್ಟ್ ಆನ್ ದಿಸ್ ಪ್ರಾಪರ್ಟಿ. ಯಾಕೆಂತಂದರೆ ಇಲ್ಲಿ ನಿಮಗೆ ವಾರ್ಷಿಕವಾಗಿ ಆದಾಯ ಮಾತ್ರ ಬರುತ್ತೆ, ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲ. ಬೇಕಾದರೆ ನನಗೆ ಕಾಲ್ ಮಾಡಿ. ಥ್ಯಾಂಕ್ ಯು.